ಹಲೋ ಸ್ಟೂಡೆಂಟ್ಸ್, ಇವತ್ತು ಎರಡನೇ ಸೆಷನ್ನು. ಇದರಲ್ಲಿ ನಾವು ಕ್ಲಾಸಿಕಲ್ ಲಿಬ್ರಲ್ ಥಿಯರಿ ಆಫ್ ಡೆಮೋಕ್ರಸಿ ಬಗ್ಗೆ ಕಲಿಯೋಣ. ಕ್ಲಾಸಿಕಲ್ ಲಿಬ್ರಲ್ ಥಿಯರಿ ಆಫ್ ಡೆಮೋಕ್ರಸಿ ಅಂದರೆ ಶಾಸ್ತ್ರೀಯ ಉದಾರವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತ ಅಂತ. ಸೊ ಇದು ಹೇಗೆ ಗ್ರೋತ್ ಆಯಿತು, ಡೆವಲಪ್ಮೆಂಟ್ ಹೇಗಾಯಿತು, ಇದು ಉದಯ ಏನು ಅಂತ ನಾವು ಸ್ವಲ್ಪ ಇದರ ಹಿನ್ನೆಲೆ ನೋಡೋಣ. 16 ಮತ್ತು 17ನೇ ಶತಮಾನದಲ್ಲಿ ನೋಡೋದಾದರೆ ಮಾನವೀಯ ಮೌಲ್ಯಗಳು ಮತ್ತು ಸ್ವತಂತ್ರ ಚಿಂತನೆ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗುತ್ತೆ. ಅಂದರೆ 16 ಮತ್ತು 17ನೇ ಶತಮಾನದಲ್ಲಿ ಮನುಷ್ಯನ ಮೌಲ್ಯಗಳ ಬಗ್ಗೆ ಅಥವಾ ಮಾನವೀಯ ಮೌಲ್ಯ ಏನು ಹ್ಯೂಮನ್ ರೈಟ್ಸ್ ಏನಂತೀವಿ ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಕೆಲವರು ಚಿಂತಕರು ಥಾಮಸ್ ಹಾಬ್ಸ್ ಇರ್ಬೋದು, ಜಾನ್ ಲಾಕ್ ಅವರು ಪ್ರಜಾಪ್ರಭುತ್ವಕ್ಕೆ ಪೂರಕವಾದಂಥ ತಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸ್ತಾರೆ. ಮುಂದೆ 18ನೇ ಶತಮಾನದಲ್ಲಿ ಮಾಂಟೆಸ್ಕ್ಯೂ ಎಂಬ ಚಿಂತಕ ಏನು ಹೇಳ್ತಾರೆ ಅಂದರೆ ಥಿಯರಿ ಆಫ್ ಸೆಪರೇಷನ್ ಆಫ್ ಪವರ್ಸ್ ಕೊಡ್ತಾರೆ. ಅಂದರೆ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗವು ಈ ಮೂರು ಸಪ್ರೇಟ್ ಆಗಿರಬೇಕು. ಒಂದು ಇನ್ನೊಂದರಲ್ಲಿ ಯಾವುದೇ ರೀತಿಯಾಗಿ ಇಂಟರ್ಫಿಯರ್ ಆಗಬಾರ್ದು ಅಂತವರು ಒಂದು ಅಧಿಕಾರದ ಪ್ರತ್ಯೇಕತೆಯ ಬಗ್ಗೆ ಹೇಳ್ತಾರೆ. ಹಾಗೆ ರೂಸೋ ಕೂಡ ಎಂಫಸಿಸ್ ಆನ್ ಡೈರೆಕ್ಟ್ ಪಬ್ಲಿಕ್ ಪಾರ್ಟಿಸಿಪೇಷನ್, ಡೈರೆಕ್ಟ್ ಜನರು ಎಲ್ಲದರಲ್ಲಿ ಅಂದರೆ ಸರ್ಕಾರದಲ್ಲಿ ಹಿಡ್ಕೊಂಡು ಬೇರೆಯಲ್ಲಿ ಕೂಡ ನೇರ ಜನರ ಪಾರ್ಟಿಸಿಪೇಷನ್ ಆಗಬೇಕಂತ ಅವರು ತಮ್ಮ ಚಿಂತನೆ ಕೊಡ್ತಾರೆ. ಅದೇ ರೀತಿ ಅಮೇರಿಕ ಕ್ರಾಂತಿ ಇರ್ಬೋದು ಮತ್ತು ಬೇರೆ ಫ್ರೆಂಚ್ ಕ್ರಾಂತಿಗಳು ಕೂಡ ನಮ್ಮ ಡೆಮೋಕ್ರಸಿ ಪೂರಕವಾದ ಅಂದರೆ ಅದರಲ್ಲಿ ಪ್ರಜಾಪ್ರಭುತ್ವದ ಉದಾರವಾದಿ ಸಿದ್ಧಾಂತ ಸಂಬಂಧಪಟ್ಟಂತೆ ಪೂರಕವಾದ ಕೆಲವು ಚಿಂತನೆಗಳು ಕೊಡ್ತಾರೆ. ಮುಂದೆ ನೋಡ್ತಾ 19ನೇ ಶತಮಾನದಲ್ಲಿ ಜರ್ಮಿ ಬೆಂಥಮ್ ಅವರ ಕಾನ್ಸೆಪ್ಟು ಉಪಯುಕ್ತವಾದ ಅಂತ ಕೊಡ್ತಾರೆ. ಅಂದರೆ ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಫಾರ್ ದಿ ಮೆಜಾರಿಟಿ. ಒಂದು ದೇಶದಲ್ಲಿ ಬಹುಸಂಖ್ಯಾತರಿಗೆ ಹ್ಯಾಪಿನೆಸ್ ಅಂದರೆ ಸಂತೋಷವಾಗುವಂಥದ್ದು ಒಂದು ಸರ್ಕಾರ ಕೆಲಸ ಮಾಡಿದ್ರೆ ಅದು ನಿಜವಾದ ಪ್ರಜಾಪ್ರಭುತ್ವ ಅಂತ ಇವರ ಒಂದು ಅಭಿಪ್ರಾಯ ಆಗಿರ್ತದೆ. ಅದೇ ರೀತಿ JS ಮಿಲ್ಲು ಸ್ವಾತಂತ್ರ್ಯ, ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ. ಥಾಮಸ್ ಹಿಲ್ಗ್ರೀನು ಅವರು ಪಾಸಿಟಿವ್ ಲಿಬರ್ಟಿ ಬಗ್ಗೆ ಮಾತಾಡ್ತಾರೆ. ಹೀಗೆ ತುಂಬ ಥಿಂಕರ್ಸ್ಗಳು ಉದಾರವಾದ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಕೆಲವು ತಮ್ಮ ಚಿಂತನೆಗಳು ವ್ಯಕ್ತಪಡಿಸುತ್ತಾ ಅದು ಉದಾರವಾದ ಪ್ರಜಾಪ್ರಭುತ್ವವಾಗಿ ಬೆಳೀತಾ ಹೋಗುತ್ತೆ. ಈ 20ನೇ ಶತಮಾನದಲ್ಲಿ ನೋಡೋದಾದರೆ ಅಥವಾ ನಂತರದಲ್ಲಿ ನೋಡೋದಾದರೆ ಥಿಂಕರ್ಸ್ ಲೈಕ್ ಹಾಬೌಸು, ಲಾಸ್ಕಿ ಇವರೆಲ್ಲ ಪ್ರಜಾಪ್ರಭುತ್ವಕ್ಕೆ ಅಂದರೆ ಲಿಬ್ರಲ್ ಡೆಮೋಕ್ರಸಿಗೆ ಎಕ್ಸ್ಪೆಂಡ್ ಮಾಡೋದ್ರಲ್ಲಿ ಅಂದರೆ ಬೆಳವಣಿಗೆಯಲ್ಲಿ ತುಂಬ ತಮ್ಮ ಕಂಟ್ರಿಬ್ಯೂಷನ್ ಕೊಡ್ತಾರೆ. ಇನ್ನು ಭಾರತೀಯದಲ್ಲಿ ನೋಡಿದ್ರೆ ಗಾಂಧಿ, ನೆಹರು ಮತ್ತು ಅಂಬೇಡ್ಕರ್. ಗಾಂಧಿಯವರು ನೋಡಿ ಪ್ರಜಾಪ್ರಭುತ್ವದ ಅವರು ಗ್ರಾಮ ಸ್ವರಾಜ್ಯ ಬಗ್ಗೆ ಮಾತಾಡ್ತಾರೆ. ಗ್ರಾಮ ಸ್ವರಾಜ್ಯ ಅಂದರೆ ಏನು, ಹಳ್ಳಿಯಲ್ಲಿರುವಂಥ ಪ್ರಜಾಪ್ರಭುತ್ವಕ್ಕೆ ಮಾತಾಡ್ತಾರೆ. ಸೊ ಅಂಬೇಡ್ಕರ್ ಅವರು ಸಮಾಜದಲ್ಲಿರುವ ಭೇದ ಭಾವಗಳು ತೊಡೆಯದೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಹಾಗೆ ನಮ್ಮ ತಳಮಟ್ಟದ ಪಾಲ್ಗೊಳ್ಳುವಿಕೆ ಮತ್ತು ವಿಸ್ತರಣೆ ಬಗ್ಗೆ ಮಾತಾಡ್ತಾರೆ. ಅಂದರೆ ಎಂಫಸಿಸ್ ಆನ್ ಗ್ರಾಸ್ ರೂಟ್ ಪಾರ್ಟಿಸಿಪೇಷನ್. ಗಾಂಧಿಯವರು ಹೇಳ್ತಾರೆ ಗ್ರಾಮ ಸ್ವರಾಜ್ಯ ಅಂದರೆ ಅಲ್ಲಿ ಜನಸಾಮಾನ್ಯರು ತಾವು ನೇರವಾಗಿ ಭಾಗವಹಿಸಿ ಅಲ್ಲಿನ ತಮಗೆ ಏನು ಬೇಕು ಅನ್ನೋದು ಅವರು ಡಿಸಿಷನ್ ತೊಗೋಬೋದು ಅಥವಾ ಆ ವಿಲೇಜ್ ಅಥವಾ ಹಳ್ಳಿಯನ್ನು ಅವ್ರು ಬೆಳೆಸ್ಬೋದು ಅಂತ ಮಾತಾಡ್ತಾರೆ. ಈಗ ನಾವು ಉದಾರವಾದಿ ಪ್ರಜಾಪ್ರಭುತ್ವದ ಅರ್ಥ, ದ ಮೀನಿಂಗ್ ಆಫ್ ಲಿಬರಲ್ ಡೆಮೋಕ್ರಸಿ ಅನ್ನೋದನ್ನು ನೋಡೋಣ. ಈ ಲಿಬರಲ್ ಡೆಮೋಕ್ರಸಿಯಲ್ಲಿ ಅಂದರೆ ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿಗಳ ಹಕ್ಕುಗಳ ಕೇಂದ್ರತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ವ್ಯಕ್ತಿಗಳ ಹಕ್ಕುಗಳಿಗೆ ಬಹಳ ಪ್ರಾಮುಖ್ಯತೆ ಸಿಗುತ್ತೆ. ಈ ಲಿಬರಲ್ ಡೆಮೋಕ್ರಸಿಯಲ್ಲಿ ಏನಂದರೆ ಇಂಡಿವಿಜುವಲ್ ಈಸ್ ದ ಫಸ್ಟ್ ಅಂತ ಹೇಳ್ತಾರೆ. ಎರಡನೇದು ಇಲ್ಲಿ ರೀಪ್ರೆಸೆಂಟೇಟಿವ್ ಗೌರ್ನಮೆಂಟ್ ಇರುತ್ತೆ, ಅಂದರೆ ಪ್ರಾತಿನಿಧಿಕ ಸರ್ಕಾರ ಇರುತ್ತೆ. ಈಗ ಆಲ್ಮೋಸ್ಟ್ ಆಲ್ ಕಂಟ್ರಿಗಳು ರೀಪ್ರೆಸೆಂಟೇಟಿವ್ ಗೌರ್ನಮೆಂಟನ್ನು ಪ್ರಾತಿನಿಧಿಕ ಡೆಮೋಕ್ರಸಿಯನ್ನು ಅಂತ ಫಾಲೋ ಮಾಡ್ತಾರೆ. ಇದರಲ್ಲಿ ಇನ್ನೊಂದು ಏನಾದರೂ ಉದಾರವಾದಿ ಅವರ ಪ್ರಕಾರ ಪ್ರಜಾಪ್ರಭುತ್ವ ಅಂದರೆ ಫ್ರೀ ಮಾರ್ಕೆಟ್ ಎಕನಾಮಿ ಇರಬೇಕು, ಅಂದರೆ ಮುಕ್ತ ಮಾರುಕಟ್ಟೆ ಆರ್ಥಿಕತೆಯವರ ಒಂದು ಸಿದ್ಧಾಂತದ ನಿಲುವಾಗಿದೆ. ಇನ್ನೊಂದು ಸೀಮಿತ ಸರ್ಕಾರ ಮತ್ತು ನಿಯಮಿತ ಚುನಾವಣೆ, ಲಿಮಿಟೆಡ್ ಸ್ಟೇಟ್ ಪವರ್ ಆ್ಯಂಡ್ ರೆಗ್ಯುಲರ್ ಎಲೆಕ್ಷನ್ಸ್. ಸೊ ಸ್ಟೇಟ್ ಪವರ್ ಏನಿರಬೇಕು ಕೆಲವಕ್ಕೆ ಸೀಮಿತವಾಗಿರಬೇಕು, ಅದು ಮಾರ್ಕೆಟ್ ಎಕನಾಮಿಗೆ ಅಂದರೆ ಮಾರುಕಟ್ಟೆ ಆರ್ಥಿಕತೆಗೆ ಪೂರಕವಾಗಿ ಸ್ಟೇಟ್ ಕೆಲಸ ಮಾಡಬೇಕು ಅಂತ ಹೇಳುತ್ತೆ. ಹಾಗೆ ಕೂಡ ರೆಗ್ಯುಲರ್ ಎಲೆಕ್ಷನ್ಸ್ ಕಂಡಕ್ಟ್ ಮಾಡಬೇಕು, ಪೀರಿಯಾಡಿಕ್ ಎಲೆಕ್ಷನ್ಗೆ ಜಾಸ್ತಿ ಇದು ಒತ್ತು ಕೊಡುತ್ತೆ. ಇನ್ನು ನಾವು ಉದಾರವಾದಿ ಪ್ರಜಾಪ್ರಭುತ್ವದ ವೈಶಿಷ್ಟ್ಯಗಳು ನೋಡೋದಾದರೆ ಫ್ಯೂಚರ್ಸ್ ಆಫ್ ಲಿಬ್ರಲ್ ಥಿಯರಿ ಆಫ್ ಡೆಮೋಕ್ರಸಿ.
ಮೊದಲನೇದಾಗಿ ಒಂದಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳ ಮುಕ್ತ ಸ್ಪರ್ಧೆ. ಉದಾರವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತ ಏನು ಹೇಳುತ್ತಂದರೆ, ಒಂದಕ್ಕಿಂತ ಹೆಚ್ಚು ಒಂದು ದೇಶದಲ್ಲಿ, ಪ್ರಜಾಪ್ರಭುತ್ವ ದೇಶದಲ್ಲಿ ಒಂದಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಮುಕ್ತ ಸ್ಪರ್ಧೆ ಮಾಡಬೇಕು. ಒಂದೇ ಪಕ್ಷದ ಅಧಿಕಾರ ಇರಬಾರ್ದು, ಅದು ಒಂದೇ ಪಕ್ಷ ಡಾಮಿನೇಟ್ ಆಗಿರಬಾರ್ದು. ಅಲ್ಲಿ ಬಹುಪಕ್ಷಗಳು ಅಥವಾ ಒಂದಕ್ಕಿಂತ ಹೆಚ್ಚು ಮುಕ್ತವಾಗಿ ಮುಕ್ತವಾಗಿ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಫ್ರೀ ಕಾಂಪಿಟೇಷನ್ ಬಿಟ್ವೀನ್ ಮೋರ್ ದ್ಯಾನ್ ಒನ್ ಪೊಲಿಟಿಕಲ್ ಪಾರ್ಟಿ, ಮಲ್ಟಿ ಪಾರ್ಟಿ ಫ್ರೀ ಪೊಲಿಟಿಕಲ್ ಕಾಂಪಿಟೇಷನ್ ಅಂತ ಹೇಳುತ್ತೆ. ಇನ್ನು ಎರಡನೇದು, ರಾಜಕೀಯ ಹುದ್ದೆಗಳು ನಿರ್ದಿಷ್ಟ ವರ್ಗದವರಿಗೆ ಸೀಮಿತವಾಗಿಲ್ಲದಿರುವುದು, ಎಲ್ಲರಿಗೂ ರಾಜಕೀಯ ಅವಕಾಶ ಅಂತ ಹೇಳುತ್ತೆ. ಅಂದರೆ ಪ್ರಜಾಪ್ರಭುತ್ವ ದೇಶದಲ್ಲಿ, ಅದು ಪ್ರಜಾಪ್ರಭುತ್ವ ದೇಶ ಅಂತ ಅನ್ಸ್ಕೊಳ್ಬೇಕಾದ್ರೆ ಅಲ್ಲಿ ಒಂದೇ ವರ್ಗದವರ ಹತ್ರ ಅಧಿಕಾರ ಇರಬಾರದು. ಎಲ್ಲ ವರ್ಗ, ಜಾತಿ, ಧರ್ಮದವರ ಹತ್ರ ಅಧಿಕಾರವು ಹರಿದು ಹಂಚಿರಬೇಕು ಅಂತ ಹೇಳುತ್ತದೆ. ಹಂಚಿಕೊಂಡಿರುವಂಥ ರೀತಿಯಾಗಿ ಇರಬೇಕಂತ ಹೇಳುತ್ತದೆ. ಒಂದೇ ವರ್ಗ ಅಥವಾ ಒಂದೇ ಧರ್ಮ ಅವರ ಹತ್ರ ಇರಬಾರ್ದು ಅಂತ ಅದು ಹೇಳುತ್ತೆ. ಮೂರನೇದು, ಸಾರ್ವತ್ರಿಕ ವಯಸ್ಕ ಮತದಾನ ಮೂಲಕ ನಿಯತಕಾಲಿಕ ಚುನಾವಣೆಗಳು. ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಅಥವಾ ಒಂದು ಪ್ರಜಾಪ್ರಭುತ್ವ ದೇಶ ಅನ್ಸ್ಕೋಬೇಕಾದ್ರೆ ಅಲ್ಲಿ ಪೀರಿಯಾಡಿಕ್ ಇಲೆಕ್ಷನ್ಸ್ ಶುಡ್ ಬಿ ಕಂಪಲ್ಸರಿ ಅಂತ ಹೇಳ್ತಾರೆ. ಅದು ಹೇಗಿರ್ಬೇಕಂದ್ರೆ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್, ಅಂದರೆ ವಯಸ್ಕ ಮತದಾನ ಅಂದರೆ ಎಲ್ಲರನ್ನು, ಯಾವುದೇ ಜಾತಿ ಭೇದ ಭಾವ ಅನ್ನೋದೇ 18 ವರ್ಷ ಅಥವಾ 21 ವರ್ಷ ಅಥವಾ ಇತ್ತೀಚೆಗೆ ನೋಡಿ ಇಂಗ್ಲೆಂಡು 16 ವರ್ಷಕ್ಕೆ ಮತದಾನ ಹಾಕಿಕೊಡೋಕ್ಕೆ ತಯಾರಾಗಿದೆ. ಹಾಗೆ ಎಲ್ಲರಿಗೂ ಜಾತಿ, ಧರ್ಮ, ಭೇದ ಭಾವ, ಲಿಂಗ ಮೀರಿ ಅವರನ್ನು ನಾವು ವೋಟ್ ಹಾಕೋಕ್ಕೆ ಅವಕಾಶ ಕೊಡಬೇಕು. ಇದು ಪ್ರಜಾಪ್ರಭುತ್ವದ ಉದಾರವಾದಿ ಸಿದ್ಧಾಂತದ ವೈಶಿಷ್ಟ್ಯಗಳು. ಇನ್ನೊಂದು, ಪ್ರಜೆಗಳ ನಾಗರಿಕ ಸ್ವಾತಂತ್ರ್ಯಗಳ ರಕ್ಷಣೆ, ಪ್ರೊಟೆಕ್ಷನ್ ಆಫ್ ಸಿವಿಲ್ ಲಿಬರ್ಟೀಸ್ ಆಫ್ ಸಿಟಿಜನ್ಸು. ಆ ದೇಶದ ಪ್ರಜೆಗಳ ಸ್ವಾತಂತ್ರ್ಯಗಳ ರಕ್ಷಣೆಯ ಉದ್ದೇಶ ಸರ್ಕಾರದ ಉದ್ದೇಶ ಆಗಿರಬೇಕು ಅಂತ ಉದಾರವಾದಿ ಪ್ರಜಾಪ್ರಭುತ್ವ ಹೇಳುತ್ತೆ. ಇನ್ನೊಂದು ಹೇಳುತ್ತಂದರೆ ರೋಲ್ ಆಫ್ ಸಿವಿಲ್ ಸೊಸೈಟಿ. ಒಂದು ಪ್ರಜಾಪ್ರಭುತ್ವದಲ್ಲಿ, ಅದರಲ್ಲಿ ಉದಾರವಾದಿ ಪ್ರಜಾಪ್ರಭುತ್ವ ಸರ್ಕಾರಗಳಲ್ಲಿ ಬರೀ ಜನರು ವೋಟ್ ಹಾಕಿ ತಮ್ಮ ರೀಪ್ರೆಸೆಂಟೇಟಿವ್ ಚುನಾವಣೆ ಮಾಡೋದು ಅಷ್ಟೇ ಅಲ್ಲ, ಸಕ್ರಿಯವಾಗಿ ಆ ಸರ್ಕಾರ ದಿನತೆಯಲ್ಲಿ ಭಾಗವಹಿಸಬೇಕು, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಅಂತ ಅದು ಹೇಳುತ್ತೆ. ಇನ್ನೊಂದೇನು ಹೇಳ್ತಾರೆ, ಸಪ್ರೇಷನ್ ಆಫ್ ಪವರ್ಸ್. ನಾನು ಆಗಲೇ ಹೇಳಿದ ಹಾಗೆ ಲೆಜಿಸ್ಲೇಟಿವ್, ಜುಡಿಷರಿ ಆ್ಯಂಡ್ ಎಕ್ಸಿಕ್ಯೂಟಿವ್, ದೇ ಶುಡ್ ಹ್ಯಾವ್ ಸಪ್ರೇಟ್ ಆಫ್ ಪವರ್ಸ್. ಅವು ಬೇರೆ ಬೇರೆ, ಈಗ ನ್ಯಾಯಾಂಗ ಕಾರ್ಯಾಂಗದಲ್ಲಿ ಇಂಟರ್ಫಿಯರ್ ಮಾಡೋಂಗಿಲ್ಲ. ಸ್ಟ್ರಿಕ್ಟ್ಲಿ ಸಪ್ರೇಷನ್ ಆಫ್ ಪವರ್ಸ್ ಇರಬೇಕಂತ ಉದಾರವಾದಿ ಪ್ರಜಾಪ್ರಭುತ್ವ ಹೇಳುತ್ತದೆ. ಇನ್ನೊಂದೇನೆಂದರೆ ಇಂಡಿಪೆಂಡೆಂಟ್ ಜುಡಿಷರಿ, ಅಂದರೆ ನ್ಯಾಯಾಂಗಕ್ಕೆ ಸ್ವತಂತ್ರವಾಗಿರಬೇಕು ಅಂತ ಹೇಳುತ್ತೆ. ಈ 8ನೇ ಪಾಯಿಂಟು, ರಿಸ್ಪಾನ್ಸಿಬಲ್ ಗೌರ್ನಮೆಂಟ್. ಅಲ್ಲಿ ಸರ್ಕಾರ ಹೇಗಿರಬೇಕಂದ್ರೆ ತುಂಬ ರೆಸ್ಪಾನ್ಸಿಬಲ್ ಆಗಿ ಇರಬೇಕಂತ ಹೇಳ್ತದೆ. ಸೊ ಇದನ್ನು ವಿಮರ್ಶೆ ಮಾಡುವಾಗ ಅಥವಾ ಕ್ರಿಟಿಸಿಸಮ್ ಅಂತ ಇದರಲ್ಲಿ ಏನಾದರೂ ಪ್ರಜಾಪ್ರಭುತ್ವ ಕೆಲವು ಡಿಮೆರಿಟ್ಸ್ ಹೇಳಬೇಕಾದ್ರೆ ಇಲ್ಲಿ ಪಾಲಿಟಿಕಲ್ ಈಕ್ವಾಲಿಟಿ ಇಸ್ ಇಂಪಾಸಿಬಲ್ ಅಂತ ಹೇಳ್ತಾರೆ. ಹೆಂಗಂದರೆ ಈ ಪ್ರಜಾಪ್ರಭುತ್ವ, ಈ ಉದಾರವಾದಿ ಪ್ರಜಾಪ್ರಭುತ್ವ ಏನಿದೆಯಲ್ಲ, ಅದರಲ್ಲಿ ನಾವು ರಾಜಕೀಯ ಸಾಮಾನ್ಯತೆ ತರೋದು ಬಹಳ ಕಷ್ಟ ಅಂತ ಹೇಳುತ್ತೆ. ಯಾಕಂದರೆ ಜಾತಿ, ವರ್ಗ ಭೇದಗಳು ತುಂಬ ಕಾಂಪ್ಲೆಕ್ಸ್ ಇರೋ ಸೊಸೈಟಿಯಲ್ಲಿ ನಾವು ಎಲ್ಲರನ್ನು ಸಮಾನತೆಯಿಂದ ಅವರಿಗೆ ಸಮಾನ ಪೊಲಿಟಿಕಲ್ ರೈಟ್ಸ್ ಕೊಡೋದು ಬಹಳ ಕಷ್ಟ ಅಂತ ಕೆಲವು ಚಿಂತಕರ ವಾದ. ಸೊ ಎರಡನೇದು, ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ ವ್ಯಾಲ್ಯೂಸ್ ಓವರ್ ಮೆಥಡ್ಸ್, ಕಾರ್ಯವಿಧಾನಕ್ಕಿಂತ ಮೌಲ್ಯಗಳಿಗೆ ಪ್ರಾಶಸ್ತ್ಯ ಕೊಡುತ್ತದೆ. ಸರ್ಕಾರ ಪ್ರಜೆಗಳ ಇಚ್ಛೆಯನ್ನು ಪ್ರತಿನಿಧಿಸಲಾರರು. ದ ಗವರ್ನಮೆಂಟ್ ಕ್ಯಾನಾಟ್ ರಿಪ್ರೆಸೆಂಟ್ ದಿ ವಿಲ್ ಆಫ್ ದಿ ಸಿಟಿಜನ್ಸ್. ಸರ್ವರ ಹಿತ ಎಂಬ ಪರಿಕಲ್ಪನೆ ಅಸ್ಪಷ್ಟತೆ. ಇಲ್ಲಿ ಉದಾರವಾದಿ ಪ್ರಜಾಪ್ರಭುತ್ವ ಸರ್ವರ ಹಿತ ಕಾಪಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಅದು ಪರಿಕಲ್ಪನೆ ಸ್ಪಷ್ಟತೆ ಇಲ್ಲ ಅಂತ ಕೆಲವರ ವಾದ. ಹಾಗೆ ರಾಜಕೀಯ ಅಸ್ಥಿರತೆ ಸಾಧ್ಯತೆ. ಇಲ್ಲೇನಾಗುತ್ತೆ, ಡೆಮೋಕ್ರಸಿಯಲ್ಲಿ ಮಾಸ್ ಪೀಪಲ್ ಏನು ಕಾಮನ್ ಪೀಪಲ್ ಏನು ಪಾರ್ಟಿಸಿಪೇಟ್ ಮಾಡ್ತಾರೆ, ಅದು ಮುಂದೆ ರಾಜಕೀಯ ಅಸ್ಥಿರತೆಗೂ ಕಾರಣ ಆಗ್ಬೋದು. ಈ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಅಲ್ಪ ಸ್ವಲ್ಪ ಅಲ್ಲಿ ನೋಡ್ಬೋದು, ಬೇರೆ ಬೇರೆ ಕಡೆಯೂ ಕೂಡ ನೀವು ನೋಡ್ಬೋದು, ಬೇರೆ ಬೇರೆ ದೇಶದಲ್ಲಿ ಕೂಡ ಅದು ಕಾಣುತ್ತೆ. ಸೊ ಇನ್ನೊಂದು, ಪ್ರಜೆಗಳ ಭಾಗವಹಿಸುವಿಕೆಗೆ ಅಪಾಯಕಾರಿ, ಅಂದರೆ ಆ ಪ್ರಜೆಗಳು ಅಸಮರ್ಥ ವ್ಯಕ್ತಿಗಳಾಗಿದ್ದಾರೆ ಅಂತ ಹೇಳ್ತಾರೆ ಅವರು. ಅಂದರೆ ಸಿಟಿಜನ್ ಪಾರ್ಟಿಸಿಪೇಷನ್ ಈಸ್ ಡೇಂಜರಸ್ ಪಾರ್ಟಿಸಿಪೇಷನ್ ಆಫ್ ಇನ್ಕಾಂಪಿಟೆಂಟ್ ಪರ್ಸನ್ಸ್ ಅಂತ ಒಂದು ಇದರ ಡಿಮೆರಿಟ್ಸ್ ಅಂತ ಹೇಳ್ಬೋದು. ಇನ್ನು ನಾವು ಕನ್ಕ್ಲೂಡಿಗೆ ಬರೋದಾದರೆ ಅಥವಾ ಸಮ್ಮರಿ, ಅದರ ಅಲ್ಟರ್ನೇಟಿವ್ ಪರ್ಸ್ಪೆಕ್ಟಿವ್ ತೊಗೊಂಡು ಬರೋದಾದರೆ, ಪ್ರಜ್ಞಾವಂತ ಮತದಾರರನ್ನು ಬೆಳೆಸೋದು,
ನಾವು ಇವಕ್ಕೆಲ್ಲ ಏನು ಮಾಡಿದ್ವಿ, ಡಿಯರ್ ಮೆಡಿಸ್ ಹೇಳಿದ್ರೆ ಇಲ್ಲಿವರೆಗೆ. ಅದನ್ನು ನಾವು ಹೇಗೆ ಇನ್ನೂ ನಾವು ಅದನ್ನು ಉದಾರವಾದ ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಳ್ಬೋದು ಅಥವಾ ಹೇಗೆ ಅದನ್ನು ಇಂಪ್ರೂವ್ ಮಾಡ್ಬೋದು ಅನ್ನೋದಾದರೆ, ಎಜುಕೇಟೆಡ್ ಅವೇರ್ ವೋಟರ್ಸ್. ನಾವು 18 ವರ್ಷ ಆದ ಎಲ್ಲರಿಗೂ ವೋಟಿಂಗ್ ಕೊಡ್ತೀವಿ. ಈ ಅವ್ರೇನು ಹೇಳ್ತಾರೆ ಅಂದರೆ, ಕೆಲವರ ವಾದ ಉದಾರದ ಪ್ರಜಾಪ್ರಭುತ್ವದಲ್ಲಿ 18 ವರ್ಷ ಆದ ವೋಟಿಂಗ್ ರೈಟ್ಸ್ ಕೊಡ್ತೀರಿ, ಅವರು ಮೇ ಬಿ ಎಮೋಷ್ನಲಿ ನಿಮ್ಗೆ ವೋಟ್ ಹಾಕ್ಬೋದು ಅಥವಾ ಭಾಗವಹಿಸೋದು. ಬಟ್ ನಾವೇನು ಮಾಡೋದು, ಇದನ್ನು ಸರಿಪಡಿಸ್ಕೋಬೇಕಾದ್ರೆ ಅವ್ರನ್ನ ಶುಡ್ ಎಜುಕೇಟೆಡ್ ಅಬೌಟ್ ದೇರ್ ರಿಲೇಟೆಡ್ ಟು ಗೌರ್ನಮೆಂಟ್ ಆ್ಯಂಡ್ ದೇರ್ ರೈಟ್ಸ್. ಓಕೆ, ಸೊ ಹಾಗೆ ಪೊಲಿಟಿಕಲ್ ಎಜುಕೇಷನ್ ಕೊಡಬೇಕು, ರಾಜಕೀಯ ಶಿಕ್ಷಣ ಹೆಚ್ಚಿಸುವುದು ಮತ್ತು ಪಕ್ಷ ಪದ್ಧತಿಯಲ್ಲಿ ಸುಧಾರಣೆ, ರಿಫಾರ್ಮ್ಸ್ ಇನ್ ಪಾರ್ಟಿ ಸಿಸ್ಟಮ್ ರಿಫಾರ್ಮ್ ತರಬೇಕು. ಅಧಿಕಾರದ ವಿಕೇಂದ್ರೀಕರಣವು ಗಣ್ಯರ ಪ್ರಾಬಲ್ಯವನ್ನು ತೊಡೆದು ಹಾಕೋದು. ಡಿಸೆಂಟ್ರಲೈಸೇಷನ್ ಆಫ್ ಪವರ್. ನಾವು ಇತ್ತೀಚೆಗೆ ನೋಡಿ ನಮ್ಮ ಭಾರತ ದೇಶದಲ್ಲಿ ನಾವು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಥ್ರೂ ಗ್ರಾಮ ಪಂಚಾಯತ್ ಮಾಡಿದ್ವಿ. ಅಗತ್ಯ ಸುಧಾರಣೆಗಳೊಂದಿಗೆ ಉದಾರ ಪ್ರಜಾಪ್ರಭುತ್ವ ಇನ್ನೂ ಪರಿಣಾಮಕಾರಿಯಾಗುವುದು ಅಂತ ನಾವು ಇದನ್ನು ಕೊನೆಯದಾಗಿ ಹೇಳ್ಬೋದು. ಸೊ ಇದು ಉದಾರವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತದ ವೈಶಿಷ್ಟ್ಯಗಳು. ಧನ್ಯವಾದಗಳು.